ಏನು 10 ದಿನಗಳಿಂದ ತಾಲ್ಲೂಕು ಕಚೇರಿ ಮುಂದೆ ನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದೆ. ಕಾರಣ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ಇವತ್ತು ಅದರ ಭಾಗವಾಗಿ ಮೌನ ಒಂದು ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ದೀವಿ. ನಾಳೆಯಿಂದ ಏನಾದರೂ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ನಮ್ಮ ಸಚಿವರು ಬಂದು ನಮ್ಮ ಈ ಒಂದು ಹೋರಾಟದಲ್ಲಿರುವಂತಹ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ನಾಳೆಯಿಂದ ತಾಲ್ಲೂಕು ಕಚೇರಿ ಮುಂದೆ ಉಗ್ರವಾದಂತಹ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏಕೆ ಅಂದರೆ 10 ದಿನಗಳ ಕಾಲ ರೈತರು ಅಲ್ಲಿ ಕೂತಿದ್ದಾರೆ. ಯಾವೊಬ್ಬ ಅಧಿಕಾರಿಯೂ ಸಹ ಬಂದು ಅವರನ್ನು ಭೇಟಿ ಮಾಡಿ ಅವರ ಸಮಸ್ಯೆಯನ್ನು ಆಲಿಸಲಿಲ್ಲ. ಎಕ್ಸೆಪ್ಟ್ ಪೊಲೀಸು ಡಿಪಾರ್ಟ್ಮೆಂಟ್ ಬಿಟ್ಟರೆ ಯಾರೊಬ್ಬರು ಅಲ್ಲಿ ಬಂದು ಮಾತಾಡಿಸಿಲ್ಲ. ಹಾಗಾಗಿ ನಾಳೆಯಿಂದ ಒಂದು ಹೋರಾಟಗಳನ್ನು ಉಗ್ರವಾದಂಥ ಹೋರಾಟವನ್ನು ಕೂಡ ಹಮ್ಮಿಕೊಳ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನು 10 ದಿವಸದಿಂದನೂ ಈ ಹೋರಾಟವನ್ನು ಶಾಂತಿಯುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಕೂಡ ಶಾಂತಿಯುತವಾಗಿ ಹೋರಾಟ ಇರುತ್ತೆ. ಆದರೆ ಅದರ ರೂಪುರೇಷೆಗಳು ಬೇರೆ ಇರ್ತದೆ. ಅದಕ್ಕೆ ದಯಮಾಡಿ ಏನು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಬಂದು ಇಲ್ಲಿ ಏನು ಈ ತಾಲೂಕಲ್ಲಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಅದು ಬೇಗ ಇತ್ಯರ್ಥ ಮಾಡಿಕೊಡ್ಬೇಕು. ಇತ್ಯರ್ಥ ಮಾಡಿಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಕಣ್ಣು ತೆರೀಲಿಲ್ಲ. ಅದರ ಮುಂದುವರೆದ ಭಾಗವಾಗಿ ವಿವಿಧ ರೀತಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೋಬೇಕಂತ ನಿನ್ನೆ ತಾನೇ ನಮ್ಮೆಲ್ಲ ಹೋರಾಟಗಾರರು ಸಭೆ ಸೇರಿ ವಾಡದಸಳ್ಳಿ ಅಲ್ಲಿ ನಾವು ಮಾತಾಡಿದ್ವಿ, ಮುಂದಿನ ಹೋರಾಟದ ರೂಪುರೇಷೆಗಳು ಹೆಂಗೆ ಅಂತ. ಆ ಒಂದು ಭಾಗವಾಗಿ ಇವತ್ತು ಮೌನ ಪ್ರತಿಭಟನೆ ಅಂತ ಒಂದು ಮೊದಲ ಹಂತವಾಗಿ ಇದನ್ನು ಇಟ್ಕೊಂಡು ಯಶಸ್ವಿಯಾಗಿ ಇಲ್ಲಿ ಕಂಡ ನಾವು ಈ ಕಾರ್ಯ ಈಡೇರಿಸಿದ್ದೀವಿ. ಆದರೆ ಸರ್ಕಾರ ಆಗಲಿ, ಸರ್ಕಾರದ ಅಧಿಕಾರಿಗಳಾಗಿ ಈ ಒಂದು ಹೋರಾಟಗಾರರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಅನ್ನದಾತರು ಯಾರಾದರೂ ಇವರಿಗೆ ಕೇವಲವಾಗಿ ಕಂಡಿರ್ಬೋದು ಅನಿಸುತ್ತೆ. ಅನ್ನದಾತರು ಬಿಡ್ರಿ ಏನೋ ಮಾಡ್ತಾ ಇದ್ದಾರೆ, ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ದಯವಿಟ್ಟು ಅಧಿಕಾರಿಗಳಾಗಿ ಸರ್ಕಾರಕ್ಕಾಗಲಿ ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅನ್ನದಾತರನ್ನ ಕೇವಲವಾಗಿ ನೋಡಬೇಡಿ. ಮುಂದೆ ನೀವು ಮುಟ್ಟಿ ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ಬೋದು. ಇದು ಕೇವಲ ಇವತ್ತು ಮೌನ ಪ್ರತಿಭಟನೆ, ನಾಳೆ ತಮಟೆ ಪ್ರತಿಭಟನೆ, ಹಂತ ಹಂತವಾಗಿ ನಮ್ಮ ಪ್ರತಿಭಟನೆ ಕಾವು ಏರ್ತಾನೆ ಇರುತ್ತೆ. ಸರ್ಕಾರ ಕಣ್ಣು ತೆಗಿಬೇಕು. ಅಧಿಕಾರಕ್ಕೆ ಬಂದ ಮೇಲೆ ರೈತರನ್ನ ಇಗ್ನೋರ್ ಮಾಡಬಾರ್ದು. ಅವ್ರು ಕಡೆಗಣಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಸರ್ಕಾರಕ್ಕೆ ರೈತರ ಬಗ್ಗೆ ಇಚ್ಛಾಶಕ್ತಿ ಇಲ್ಲ. ಇದೊಂದು ಅವೈಜ್ಞಾನಿಕ ಯೋಜನೆ. ಇಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು, ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಯೋಜನೆ ರೂಪಿಸುವಾಗ ಆ ಲೋಕಲ್ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಆ ಯೋಜನೆಯ ಲಾಭ ನಷ್ಟಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಅನುಕೂಲ ಅನಾನುಕೂಲ ಬಗ್ಗೆ ತಿಳಿದು ಯೋಜನೆ ರೂಪಿಸಬೇಕು. ಸರ್ಕಾರದ ದುಡ್ಡು, ಸಾರ್ವಜನಿಕರ ದುಡ್ಡು ಹೆಂಗೆ ಬೇಕಾದರೂ ಬಳಸ್ಬೋದು ಅಂದರೆ ಜನ ಉತ್ತರ ಕೊಡಬೇಕಾಗುತ್ತೆ. ಎಚ್ಚರಿಕೆ ಇರಲಿ ಅಂತ ಸರ್ಕಾರಕ್ಕೆ ಈ ಒಂದು ಹೇಳಿಕೆ ಮೂಲಕ ನಾನು ಆಗ್ರಹಿಸ್ತೀನಿ. ಏನು ತಾವು ಎತ್ತಿನಹೊಳೆ ಪೈಪ್ಲೈನ್ ಹಾಕಿ ನೀರು ತರ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಮ್ಮ ಒಂದು ಕೆರೆಯಲ್ಲಿ ಆ ಒಂದು ಕಾಮಗಾರಿ ಯೋಜನೆಯಲ್ಲಿ ನಮ್ಮ ಕೆರೆ ಇರುವುದಿಲ್ಲ. ಆದ್ದರಿಂದ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ವಾಡಸಳ್ಳಿ ಕೆರೆಯ ನೀರನ್ನು ನಿಮ್ಮ ನಗರಕ್ಕೆ, ನಾವು ಗೌರವ ನಗರಕ್ಕೆ ಬಿಡಲಿಕ್ಕೆ ನಾವು ತಯಾರಿಲ್ಲ ಅಂತ ಹೇಳ್ತಾ ಇವತ್ತು ಈ ಒಂದು ಮೌನ ವಿರಮಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಮತ್ತು ಮಾಧ್ಯಮದ ಮುಖಾಂತರ ನಾವು ಸಂಬಂಧಪಟ್ಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಎಲ್ಲ ನಮ್ಮ ರೈತ ಮುಖಂಡರಿಗೂ ಮತ್ತು ನಮ್ಮ ಸ್ನೇಹಿತರು ಹೇಳ್ದಂಗೆ ನಮ್ಮ ಮುಂದಿನ ಹೋರಾಟಗಳ ಬಗ್ಗೆ, ತೀವ್ರತೆ ಬಗ್ಗೆ ಅವರೆಲ್ಲರೂ ವಿವರಿಸಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ಈಗಲೂ ಸಹಿತ ಹೋರಾಟಕ್ಕೋಸ್ಕರ, ನಮ್ಮ ಹಕ್ಕುಗಳಿಗೋಸ್ಕರ ಇವತ್ತಿಗೂ ನಾವು ಹೋರಾಡಬೇಕನ್ನೋ ಪರಿಸ್ಥಿತಿ ಇನ್ನೂ ನಮ್ಮ ದೇಶದಲ್ಲಿದೆ ಅಂದರೆ ಇದು ನಮ್ಮೊಂದು ದೌರ್ಭಾಗ್ಯ ಅನಿಸುತ್ತೆ. ಇಲ್ಲಿವರೆಗೂ ನಮ್ಮ ಹೋರಾಟಗಳಿಗೆ, ನಮ್ಮ ಒಂದು ಪ್ರತಿಭಟನೆಗಳಿಗೆ ಅಧಿಕಾರಿ ವರ್ಗ ಎಲ್ಲ ಕ್ಯೂ ಮುಚ್ಕೊಂಡು ಕೂತ್ಕೊಂಡಿದೆ. ನಾಳೆ ನಮ್ಮ ತಮಟೆ ಹೋರಾಟದ ಮೂಲಕ ಅವ್ರಿಗೆ ಕಿವಿ ಓಪನ್ ಆಗುತ್ತೆ ಅಂತ ನಂಬಿಕೆ ನಮಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟಗಳು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಇವತ್ತು 10 ದಿನಗಳ ಆಗಿದೆ ಧರಣಿ ಸ್ಟಾರ್ಟ್ ಆಗಿ. ಯಾವುದೇ ಥರ ಪ್ರತಿಕ್ರಿಯೆ ಯಾವುದೇ ಅಧಿಕಾರಿಯಿಂದ ಆಗಲಿ ಶಾಸಕರಿಂದ ಬರ್ತಾ ಇಲ್ಲ. ನಾಳೆಯಿಂದ ವಿಧವಿಧಾದಂಥ ಒಂದೊಂದು ದಿನ ಒಂದೊಂದು ಥರ ಧರಣಿ ಇಟ್ಕೊಂಡಿದ್ದೀವಿ. ನಾಳೆ ಮೊದಲನೇದಾಗಿ ತಮಟೆ ಚಳವಳಿ ಇಟ್ಕೊಂಡಿದ್ದೀವಿ. ತಾಲೂಕು ಕಚೇರಿ ಆಡಳಿತ ಏನು ಕಚೇರಿ ಇದೆ ಮುಂದೆ ನಾವು ನಾಳೆ ತಮಟೆ ಚಳವಳಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಒಂದಿನ ಅರಬತ್ತಲೆ ಚಳವಳಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಒಂದಿನ ಹೆಂಗಸರೆಲ್ಲ ಬಂದು ಧರಣಿ ಒಂದು ಕೂರೋದಿದೆ. ಅದಾದಮೇಲೆ
ಜಾನುವಾರುಗಳನ್ನ ತಗೊಂಬಂದು ತಾಲೂಕು ಕಚೇರಿಯಲ್ಲಿ ಕಟ್ಟಾಕಿ ಸಾಯಂಕಾಲವರೆಗೂ ಅದೊಂದಿನ ಧರಣಿ ಇದೆ. ಒಂದಿನ ಬೆಂಗಳೂರು ರಸ್ತೆ ತಡೆ ಮಾಡಿ ಅದೊಂದು ಧರಣಿ ಇದೆ. ಈ ಥರ ವಿವಿಧವಾದಂಥ ಧರಣಿಗಳು ನಾವು ಹಮ್ಮಿಕೊತಾ ಇದ್ದೀವಿ ಈ ವಾರ ಪೂರ್ತಿನೂ. ನಮ್ಮ ಬೇಡಿಕೆಗಳೇನಾದರೂ ಈಡೇರಿಸಿದ್ರೆ ಇನ್ನೂ ಉಗ್ರವಾದಂಥ ಹೋರಾಟ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ ಅಂತ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ.